ಜಗ್ಗೇಶ್ರವರು ಯಾವುದಂತ ನ್ಯೂಸ್ ರೀತಿ ಕೊಟ್ಟಿದ್ದಾರೆ, ಅವರೇ ಹೇಳಿರುವಂಥ ಹೇಳಿಕೆ. ನನಗೆ 20 ವರ್ಷ ಆಯ್ತಲ್ಲ, ಅವಾಗ ನಮ್ಮಮ್ಮ ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾತಾಡ್ತಿರೋ ವಿಷಯ ಯಾವುದಪ್ಪ ಅಂದರೆ, ನಮ್ಮ ಕನ್ನಡ ಚಿತ್ರರಂಗದ ಜಗ್ಗೇಶ್ರವರು ಮೊನ್ನೆ ಒಂದು ಹೇಳಿದ್ರು. ಏನಂತ, ಒಂದು ಸ್ಟೇಜಲ್ಲಿ ಹುಲಿ ಉಗ್ರನ ಬಗ್ಗೆ ಯಾವನು ಕಿತ್ತೋದು ನನ್ನ ಮಗ ಒರಿಜಿನಲ್ ಹಾಕೊಂಡು ಪೊಲೀಸಿಗೆ ಹಾಕೊಂಡ, ಅದರಿಂದ ನಮ್ಮ ಮನೆಗೂ ಎಲ್ಲರೂ ಬಂದರು, ಎಲ್ಲ ಕ್ಯಾಮ್ರಾನೆಲ್ಲ ಬಂದು ನನ್ನ ಈ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಆದರೆ ಅದಕ್ಕೂ ಮೊದಲು ನ್ಯೂಸ್ ಫಸ್ಟ್ ಚಾನೆಲ್ಗೆ ಇಂಟ್ರ್ಯೂ ಕೊಡುವಾಗ ಇದೇ ಜಗ್ಗೇಶ್ರವರು ಕಿತ್ತೋದು ನನ್ನ ಮಗ ಅಂತ ಹೇಳಿದ್ರಲ್ಲ, ಅದೇ ಅವ್ರಿಗೆ ರಿಪೀಟು, ಕಿತ್ತೋದು ನನ್ನ ಮಗ ಜಗ್ಗೇಶ್ರವರು ಯಾವುದಂತ ನ್ಯೂಸ್ ರೀತಿ ಕೊಟ್ಟಿದ್ದಾರೆ, ಅವರೇ ಹೇಳಿರುವಂಥ ಹೇಳಿಕೆ ನೋಡಿ ನೀವು. ಇದು ನನ್ನ 20ನೇ ಬರ್ತಡೇಲಿ, ನನಗೆ 20 ವರ್ಷ ಆಯ್ತಲ್ಲ, ಆವಾಗ ನಮ್ಮಮ್ಮ ನನ್ನ ಮಗ ಹುಲಿ ಇದ್ದಂಗೆ ಇರಬೇಕು ಅಂತ ಹೇಳಿ ಒರಿಜಿನಲ್ ಹುಲಿ ಉಗುರಲ್ಲಿ ನಮ್ಮಮ್ಮ ಮಾಡಿಸಿದ್ದು. ನನ್ನ 20th ಬರ್ತಡೇಗೆ ನಮ್ಮಮ್ಮ ಹಾಕಿದ್ದು ಇದು. ಇವರು ಇನ್ನೊಂದು ನ್ಯೂಸಲ್ಲಿ ಮತ್ತೆ ಇಂಟರ್ವ್ಯೂವಲ್ಲಿ ಮೊನ್ನೆ ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕ್ಕೊಂಡು ಅದೇನೋ ಆಗಿ ಯಾವುದೋ ಟಿವಿಲಿ ತಗಲಾಕೊಬಿಟ್ಟವನೆ. ಈಗ ಯಾರು ಕಿತ್ತೋದು ನನ್ನ ಮಗ ನೀವೇ ಹೇಳಿ. ಗುಗ್ಗೇಶ್ರವರೇ ಮಾತು ಬರುತ್ತೆ ಅಂತ ಏನೇನೋ ಮಾತಾಡೋದಲ್ಲ, ನಾಲಿಗೆ ಮೇಲೆ ಇಡ್ತಾ ಇರಲಿ. ಕಿತ್ತೋದು ನನ್ನ ಮಗ ಅವರಲ್ಲ, ಹೊರತು ಸಂತೋಷರವರಲ್ಲ. ನೀವು, ನಿಮಗೆ ದುರಹಂಕಾರ, ದುಡ್ಡಿನ ಮದ ಜಾಸ್ತಿ ಇದೆ, ಮೈ ಮೇಲೆ ಪ್ರಜ್ಞೆ ಇಲ್ಲ, ನಾಲ್ಗೆ ಮೇಲೆ ಇಡ್ತಾ ಇಲ್ಲ. ನಿಮಗೆ ಯಾರ ಬಗ್ಗೆನಾದರೂ ಮಾತಾಡಬೇಕು ಅಂತಂದರೆ, ಬೈಬೇಕಾದ್ರೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಯಾವುದಾವುದೋ ರೀತಿಯಲ್ಲಿ ಯಾವ್ದ್ಯಾರನ್ನೂ ಬೈಯೋದಲ್ಲ. ಅವ್ರನ್ನೇ ಆಗ್ಬೋದು, ಇನ್ನೊಬ್ಬರನ್ನೇ ಆಗ್ಬೋದು,